ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ರಿಗೂ ಒಂದು ಪ್ರಾಬ್ಲಮ್ ಇರುತ್ತೆ. ಅದೇನಂದ್ರೆ ಫೇಸ್ಬುಕ್ ಪಾಸ್ವರ್ಡ್ ಆಗಲಿ, ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಆಗಲಿ, ಯಾವುದೇ ಒಂದು ಪಾಸ್ವರ್ಡ್ ಆಗಲಿ ಅದನ್ನ ಮರ್ತ್ ಬಿಟ್ಟಿರ್ತಾರೆ. ಇಲ್ಲ ಅಂದ್ರೆ ಅದನ್ನ ಯಾವ ತರ ಚೇಂಜ್ ಮಾಡೋದು ಅನ್ನೋದನ್ನ ಹುಡುಕ್ತಿರ್ತಾರೆ. ಅದು ಯಾವ ತರ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಫೇಸ್ಬುಕ್ ಪಾಸ್ವರ್ಡ್ ಅನ್ನ ಯಾವ ತರ ಡಿಲೀಟ್ ಆಗಿರೋ ನೋಡು. ಕಳೆದೋಗಿರೋ ಪಾಸ್ವರ್ಡ್ ಅನ್ನ ನೀವು ಮರ್ತ ಹೋಗಿರ್ತಾರಲ್ಲ, ಅದನ್ನ ಯಾವ ತರ ರಿಕ್ವೈರಿ ಮಾಡೋದು, ಮತ್ತೆ ನೀವು ಫೇಸ್ಬುಕ್ ಪಾಸ್ವರ್ಡ್ ಅನ್ನ ಏನಾದ್ರು ಚೇಂಜ್ ಮಾಡ್ಬೇಕು ಅನ್ನೋದಿದ್ರೆ ಅದನ್ನ ಯಾವ ತರ ಚೇಂಜ್ ಮಾಡೋದು ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಪ್ಲೀಸ್ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ, ಯಾಕಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟೆಪ್ ಗಳು ಇರ್ತವೆ. ಅದನ್ನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಿಮ್ಗೆ ಈ ವಿಡಿಯೋ ನೋಡಿದ್ದು ನಿಮ್ಗೇನು ಉಪಯೋಗ ಆಗಲ್ಲ. ಅದಕ್ಕೆ ಯಾರು ಸ್ಕಿಪ್ ಮಾಡಕ್ ಹೋಗಬೇಡಿ. ಮತ್ತೆ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರು ಹೇಳೋದನ್ನೇ ಹೇಳ್ತೀನಿ, ಏನು ಹೈಪ್ ಮಾಡಿ. ಹೈಪ್ ಅಂದ್ರೆ ಈಗ ಹೊಸ ಆಪ್ಷನ್ ಬಂದಿದೆ, ಹೈಪ್ ಮಾಡಿ, ಹೆಚ್ಚು ಹೆಚ್ಚು ಹೈಪ್ ಮಾಡಿ. ಓಕೆ, ಮತ್ತೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಿಮ್ಮ ಫೇಸ್ಬುಕ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ 3 ಡಾಟ್ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಕೌಂಟ್ಸ್ ಸೆಂಟರ್ ಅಂತ ಏನಿದೆಲ್ಲ ಅಕೌಂಟ್ ಸೆಂಟರ್ ಅದರ ಮೇಲೆ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಸಿ ಮೋರ್ ಏನ್ ಅಕೌಂಟ್ ಸೆಂಟರ್ ಅಂತ ಕಾಣ್ತಾ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಅಲ್ಲಿ ಕೆಲವೊಂದು ಡೀಟೇಲ್ಸ್ ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ಅಕೌಂಟ್ ಸೆಟ್ಟಿಂಗ್ಸ್ ಅಲ್ಲಿ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ಬಂದ್ ನೋಡು, ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಫಸ್ಟ್ ಆಪ್ಷನ್ ತೋರಿಸ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಪ್ರೊಫೈಲ್ಗೆ ಲಿಂಕ್ ಆಗಿರುವಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತೆ ಫೇಸ್ಬುಕ್ ತೋರಿಸುತ್ತೆ. ಈಗ ಸಿಂಪಲ್ ಆಗಿ ನೀವು ಫೇಸ್ಬುಕ್ ಅಕೌಂಟ್ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಾನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ. ವೇಟ್ ಮಾಡಿದ್ಮೇಲೆ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓಕೆ, ಬಂತ್ ನೋಡಿ. ಇಲ್ಲಿ ಕರೆಂಟ್ ಪಾಸ್ವರ್ಡ್ ಅಂದ್ರೆ ಈಗ ನೀವು ಏನ್ ಪಾಸ್ವರ್ಡ್ ಇದೆಯಲ್ಲ ಆ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಿ ಆದ್ಮೇಲೆ ಕೆಳಗೆ ನ್ಯೂ ಪಾಸ್ವರ್ಡ್ ಅಂತ ಏನಿದೆಯಲ್ಲ, ಇಲ್ಲಿ ನೀವು ಹೊಸದಾಗಿ ಪಾಸ್ವರ್ಡ್ ಏನ್ ಇಡ್ಬೇಕಂತ ಅನ್ಕೊಂಡಿದಾರಲ್ಲ ಆ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕಿ. ಮತ್ತೆ ನ್ಯೂ ಪಾಸ್ವರ್ಡ್ ಅಂದ್ರೆ ಈ ಮೇಲ್ಗಡೆ ಏನ್ ಹಾಕಿರ್ತಾರಲ್ಲ ಅದನ್ನೇ ಎಂಟರ್ ಮಾಡಿ. ಎಂಟರ್ ಮಾಡಿ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ವಿತಿನ್ ಸೆಕೆಂಡ್ ಅಲ್ಲಿ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಮತ್ತೆ ಈಗ ನೀವು ಅನ್ಕೋತಿರ್ಬೋದು, ಅಂದ್ರೆ ಇದು ಪಾಸ್ವರ್ಡ್ ಚೇಂಜ್ ಮಾಡೋರ್ಗಾಯ್ತು. ಮತ್ತೆ ಈಗ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ, ಹಳೆ ಪಾಸ್ವರ್ಡ್ ನಾನು ಮರ್ತು ಹೋಗಿದ್ದೀನಿ, ಅದನ್ನ ನಾನು ಯಾವ ತರ ಚೇಂಜ್ ಮಾಡ್ಬೇಕಂತ ನೀವು ಕೇಳ್ತೀರಾ. ಅದಕ್ಕೂ ಒಂದು ಆಪ್ಷನ್ ಇದೆ. ಇಲ್ಲಿ ಕೆಳಗಡೆ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಏನಿದೆಲ್ಲ ಅದರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಮಾಡಿ. ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಬಹುದು ನಿಮಗೆ ಕೆಲವೊಂದು ಆಪ್ಷನ್ ಗಳು ಕೇಳಿದೆ. ಸೆಂಡ್ ಕೋಡ್ ವೇ ವಾಟ್ಸ್ಆಪ್ ಅಂತ ಕೇಳಿದೆ, ಮತ್ತೆ ಸೆಂಡ್ ಕೋಡ್ ವೇ ಫೇಸ್ಬುಕ್ ನೋಟಿಫಿಕೇಶನ್ ಅಂತ ಇದೆ, ಸೆಂಡ್ ಕೋಡ್ ವೇ SMS ಇದೆ. ಅಂದ್ರೆ ನಿಮ್ಮ ಯಾವ ಒಂದು ನಂಬರ್ ಇಂದ ನೀವು ಫೇಸ್ಬುಕ್ ಅಕೌಂಟ್ ಗೆ ಲಾಗಿನ್ ಆಗಿರ್ತಾರಲ್ಲ ಆ ಒಂದು ಫೇಸ್ಬುಕ್ ಅಕೌಂಟ್ ಗೆ ನಾರ್ಮಲ್ ಆಗಿ ಮೆಸೇಜ್ ಆದ್ರೂ ಬರುತ್ತೆ, ಇಲ್ಲಾಂದ್ರ ವಾಟ್ಸ್ಆಪ್ ಅಲ್ಲಿ ಆದ್ರೂ ಮೆಸೇಜ್ ಅಲ್ಲಿ ಬರುತ್ತೆ. ಅವ್ರು ಕೇಳ್ತಾ ಇದಾರೆ ಯಾವ್ದ್ರಲ್ಲಿ ನಿಮಗೆ ಮೆಸೇಜ್ ಕಳಿಸ್ಬೇಕಂತ. ನೀವು ಸಿಂಪಲ್ ಆಗಿ ಅದ್ರ ಮೇಲೆ ಟ್ಯಾಪ್, ನಮಗೆ ವಾಟ್ಸ್ಆಪ್ ಅಲ್ಲಿ ಬರೋಕಂದ್ರೆ ವಾಟ್ಸ್ಆಪ್ ಅಲ್ಲಿ ಟ್ಯಾಪ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ನಿಮಗೆ ಸಿಂಪಲ್ ಆಗಿ ಒಂದು OTP ಬರುತ್ತೆ. ತೋರಿಸಿ ಬಿಡ್ತೀನಿ ತಗೊಳ್ಳಿ. ಸ್ವಲ್ಪ ವೇಟ್ ಮಾಡಿ. ಈ ತರ ಒಂದು ನಿಮಗೆ ವಾಟ್ಸ್ಆಪ್ ಅಲ್ಲಿ ಈಗ ಒಂದು ಬಂದ್ ನೋಡಿ ನೋಟಿಫಿಕೇಶನ್. ಈಗ ಬಂದ್ ನೋಡಿ ವಾಟ್ಸ್ಆಪ್ ಅಲ್ಲಿ ನೋಟಿಫಿಕೇಶನ್. ಈಗ ಅದು ಏನೊಂದು ಕೋಡ್ ಕೊಟ್ಟಿರ್ತಾರಲ್ಲ ಆ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಕೇಳುತ್ತೆ ನ್ಯೂ ಪಾಸ್ವರ್ಡ್ ಅಂಡ್ ರೀ ಎಂಟರ್ ಪಾಸ್ವರ್ಡ್ ಅಂತ ಹೇಳಿ. ನೀವು ನ್ಯೂ ಪಾಸ್ವರ್ಡ್ ಇಟ್ಕೊಂಡು ಮತ್ತೆ ಅದೇ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿದೋಯ್ತು. ನಿಮ್ಮ ಪಾಸ್ವರ್ಡ್ ಏನ್ ನೀವು ಮರ್ತೋಗಿರ್ತಾರಲ್ಲ ಪಾಸ್ವರ್ಡ್ ಅದು ಚೇಂಜ್ ಆಗಿ ನೀವು ಮತ್ತೆ ಹೊಸದಾಗಿ ಏನ್ ಪಾಸ್ವರ್ಡ್ ಇಟ್ಟಿರ್ತಾರಲ್ಲ ಅದೇ ಪಾಸ್ವರ್ಡ್ ಅಕೌಂಟಿಗೆ ಆಗುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.